ಭಾಗವತ ಸಾರೋದ್ಧಾರದ 50ನೇ ಶ್ಲೋಕ ಭಾಗ 2 ಅದರ ವ್ಯಾಖ್ಯಾನವನ್ನು ಓದಬೇಕಿತ್ತು. ತದೇವಂ ಶ್ರೋತೃ ಮತ್ಯನುಕೂಲಾಯ ಸಂಕ್ಷಿಪ್ಯ ಶಾಸ್ತ್ರಾರ್ಥಂ ಪ್ರತಿಪಾದ್ಯ ನ ಅಸ್ಮಾಭಿಃ ಅಯಂ ಬಲಾತ್ ತದರ್ಥತಯಾ ವರ್ಣ್ಯತೆ ಕಿಂತು ತತ್ಪ್ರತಿಪಾದ್ಯ ಪ್ರತಿಪಾದನ ಪರ ಪದೇನ ಏವ ಪ್ರತಿಪಾದಿತಃ ಇತಿ ಅಭಿಪ್ರೇತ್ಯ ತತ್ಪದಂ ಪಠತಿ. ಇಲ್ಲಿ ಹಿಂದೆ ಬಂದಿರುವಂತದ್ದೇನು, ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಜೈರಿಹ ನತೇಯಮಂ ಪಾಶ ಭೃತಶ್ಚ ತದ್ಭಟ ಸ್ವಪ್ನೇಪಿ ಪಶ್ಯಂತೆ ಕಿರಣ ನಿಷ್ಕೃತಾಃ. ಅಂದರೆ ಭಗವಂತನ ಪಾದಾರವಿಂದಗಳಲ್ಲಿ ಯಾರು ಮನಸ್ಸನ್ನ ಕೇಂದ್ರೀಕರಿಸಿರ್ತಾರೋ ಅವರು ತಮ್ಮ ಕರ್ಮದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ಯಮನನ್ನಾಗ್ಲಿ ಯಮನ ಭೃತ್ಯರನ್ನಾಗ್ಲಿ ನೋಡೋದಿಲ್ಲ ಅಂತ ಬಂತು. ಅದಕ್ಕೆ ಇಲ್ಲಿ ಪೀಠಿಗೆ ಬರೀತಾ ಇದ್ದಾರೆ. ಈ ಶ್ಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಶ್ರೋತೃಮತ್ಯನುಕೂಲಾಯ, ಶ್ರೋತೃಮತಿ ಅನುಕೂಲಾಯ ಅಂದ್ರೆ ಶ್ರವಣ ಮಾಡತಕ್ಕಂಥವ್ರು ಶ್ರೋತೃಗಳು, ಅವರ ಜ್ಞಾನಕ್ಕೆ ಬರಬೇಕು, ಅವರ ಬುದ್ಧಿಗೆ ಬರಬೇಕು. ಅದಕ್ಕೋಸ್ಕರವಾಗಿ ಸಂಕ್ಷಿಪ್ತ ಶಾಸ್ತ್ರಾರ್ಥಂ ಪ್ರತಿಪಾದ್ಯ ಅದನ್ನು ಭಗವಂತನಲ್ಲಿ ಆವಿಷ್ಟ ಚಿತ್ತರು ಯಾವುದೇ ದುರ್ಗತಿಯನ್ನು ಹೊಂದೋದಿಲ್ಲ ಅನ್ನೋದನ್ನ ಪ್ರತಿಪಾದನೆಯನ್ನು ಮಾಡಿ, ಅಸ್ಮಾಭಿಃ ಅಯಂ ಬಲಾತ್ ತದರ್ಥತಯನ ವರ್ಣ್ಯತೆ, ನಾವಿದನ್ನ ಬಲಾತ್ಕಾರವಾಗಿ ಭಗವಂತನಲ್ಲಿ ನಾವು ಮನಸ್ಸನ್ನ ಇಟ್ಟರೆ ನಮಗೆ ದುರ್ಗತಿ ಆಗೋದಿಲ್ಲ ಎಂಬತಕ್ಕಂಥ ವಿಚಾರವನ್ನ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇಲ್ಲ. ಕಿಂತು ತತ್ ಪ್ರತಿಪಾದ್ಯ ಪ್ರತಿಪಾದನ ಪರ ಪದೇನ ಏವ, ತತ್ ಪ್ರತಿಪಾದ್ಯ ಅಂದ್ರೆ ಭಗವಂತನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಪ್ರತಿಪಾದನ ಪರ ಪದೇನೆ, ಪ್ರತಿಪಾದನ ಪರವಾದ ಪದಗಳು, ಆ ಪದಗಳಿಂದಲೇ ನಾವು ಈ ವಿಚಾರವನ್ನ ಭಗವಂತನಲ್ಲಿ ಬುದ್ಧಿಯನ್ನ ಕೇಂದ್ರೀಕರಿಸತಕ್ಕಂಥ ವ್ಯಕ್ತಿಗೆ ಅನಿಷ್ಟ ನಿವೃತ್ತಿಯಾಗತ್ತೆ, ಇಷ್ಟಪ್ರಾಪ್ತಿಯಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ತತ್ ಪ್ರತಿಪಾದ್ಯ ಪ್ರತಿಪಾದನ ಪರ ಪದೇನೈವ ಪ್ರತಿಪಾದಿತ ಇತ್ಯಭಿಪ್ರೇತ್ಯ ತತ್ ಪದ್ಯಂ ಪಠತಿ. ಆ ಒಂದು ಪದ್ಯವನ್ನ ಅಂದ್ರೇನು, ಭಗವಂತನಲ್ಲಿ ಬುದ್ಧಿಯನ್ನ ಕೇಂದ್ರೀಕರಿಸಿದವನಿಗೆ ದುರ್ಗತಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧರ್ಮ ಇತಿ ಮಹಾಮುನಿ ಕೃತೆ ಅಂತ ಬದು. ಮಹಾಮುನಿಗಳು ಅಂದ್ರೆ ಯಾರಿಲ್ಲಿ? ವೇದವ್ಯಾಸ ದೇವರು. ವ್ಯಾಸೇನ ಕೃತೆ ಶ್ರೀಮದ್ ಭಾಗವತೆ, ವೇದವ್ಯಾಸ ದೇವರಿಂದ ಕೃತೆ ಮಾಡಲ್ಪಟ್ಟಂತಹ ಶ್ರೀಮದ್ ಭಾಗವತದಲ್ಲಿ ಧರ್ಮ ತಾವತ್ ಪ್ರತಿಪಾದ್ಯತೆ. ಭಾಗವತ ಗ್ರಂಥ ಏನನ್ನ ಪ್ರತಿಪಾದನೆ ಮಾಡ್ತಾ ಇದೆ? ಧರ್ಮವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಧರ್ಮ ಅಂದ್ರೆ ಎಂಥದ್ದು? ಕೀದೃಶ ಧರ್ಮ ಅಂದ್ರೆ ಎಂಥದ್ದು ಅಂದ್ರೆ ಪ್ರೋಜ್ಜಿತ ಕೈತವಂ ಯಸ್ಮಾತ್ ಸಹ ಕಾಪಟ್ಯರಹಿತ, ಅಂದ್ರೆ ಕಪಟರಹಿತವಾಗಿರುವಂತಹ, ಯಾವುದೇ ಮೋಸ ವಂಚನೆ ಅನ್ಯಾಯಗಳು ಇಲ್ಲದೆ ಇರತಕ್ಕಂತಹ ಕಪಟವಿಲ್ಲದ ಧರ್ಮವನ್ನ, ನಿಷ್ಕಾಮ ಧರ್ಮವನ್ನ, ನಿಷ್ಕಾಮ ಕರ್ಮವನ್ನ ಈ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ. ಅದಕ್ಕೆ ನೋಡಿ, ಕಪಟ ಅಂದ್ರೆ ಏನು ಹೇಳ್ತಿದ್ದಾರೆ? ವಾಚಾ ವದತಿ, ಬಾಯಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ? ಮೋಕ್ಷ ಶಾಸ್ತ್ರಂ ಇದಮಹಂ ವಕ್ಷೇ, ನಾನು ಮೋಕ್ಷಶಾಸ್ತ್ರದ ಉಪದೇಶವನ್ನ ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇನೆ ಅಂತ ಹೇಳಿ ಬಾಯಿಯಲ್ಲಿ ಉಪದೇಶವನ್ನ ಮಾಡ್ತಾರೆ. ಇತಿ ಮನಸ್ಸಾತು, ಮನಸ್ಸಿಂದ ಆಗ್ಬೇಕಾದ್ರೆ ದ್ರವ್ಯಾದಿ ಫಲಂ ಉದ್ದೇಶತಿ, ಅನೇಕ ರೀತಿಯಾಗಿರುವಂತಹ ದ್ರವ್ಯಾದಿಗಳ ಫಲವನ್ನ ಅಪೇಕ್ಷೆ ಪಡ್ತಾರೆ, ಇಷ್ಟಪಡ್ತಾರೆ. ಇದಮೇವ ಹಿ ಕೈತವ, ಬಾಯಲ್ಲಿ ಹೇಳೋದು ನಿಷ್ಕಾಮ ಕರ್ಮವನ್ನ ಮಾಡ್ತೇನೆ ಅಂತ, ಅದರ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು ಅನೇಕ ಕಾಮನೆಗಳನ್ನು ಇಟ್ಟುಕೊಳ್ಳುವಂಥದ್ದು. ಇದಕ್ಕೆ ಕೈತವ, ಕಪಟ ಅಂತ ಕರೆಯುವಂಥದ್ದು. ನಿಷ್ಕಾಮತೆಯ ಕೃತವತ್ತು ಪ್ರೋಜ್ಜಿತ ಕೈತವಂ ಭವತಿ. ಹಾಗಾದ್ರೆ ಪ್ರೋಜ್ಜಿತ ಕೈತವ ಅಂದ್ರೆ ಏನು? ಬಿಡಲ್ಪಟ್ಟ ಕಪಟತನ ಉಳ್ಳದ್ದು. ಪ್ರೋಜ್ಜಿತ ಕೈತವ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಷ್ಕಾಮತೆಯ ಕೃತವತ್ತು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದಕ್ಕೆ ಪ್ರೋಜ್ಜಿತ ಕೈತವ ಅಂತ ಕರೀತಾರೆ. ಹಾಗಾಗಿ ಧರ್ಮ ಅಂದ್ರೆ ಅದು ಪ್ರೋಜ್ಜಿತ ಕೈತವವಾದದ್ದು, ಸಕಲ ಕಪಟ ವಂಚನೆಗಳನ್ನ ಬಿಟ್ಟಿರುವಂತದ್ದೇ ಧರ್ಮ. ವಾಂಗ್ ಮನಸಯೋಹೋ, ವಾಂಗ್ ಮನಸೋಹೋ ಅಂತಾಗ್ಬೇಕು, ಮನಸಯೋಹೋ ಉಭಯೋಹೋ ಏಕ ವಿಷಯತ್ವೇನ ಕಾಪಟ್ಯಾಭಾವಾತ್, ಅಂದ್ರೆ ಎರಡಕ್ಕೂ ಒಂದೇ ವಿಷಯ. ಏನು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾನೋ ಅದನ್ನೇ ಬಾಯಲ್ಲಿ ಹೇಳ್ತಾನೆ, ಅಥವಾ ಏನು ಬಾಯಲ್ಲಿ ಹೇಳ್ತಾನೋ ಅದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ. ಎರಡಕ್ಕೂ ಕೂಡ ಏಕ ವಿಷಯ. ಮನಸ್ಸಲ್ಲಿ ಹೇಳೋದೇ ಒಂದು, ಬಾಯಲ್ಲಿ ಮಾಡೋದೇ ಒಂದು, ಆ ರೀತಿಯಲ್ಲಿ ಇರಬಾರದು. ಆಗದು ನಿಷ್ಕಪಟ ಅಂತ ಕರೆಸಿಕೊಳ್ಳುತ್ತೆ. ಅತ್ರ ಭಗವತಿ ಅರ್ಪಿತ ಅತಃ ಇವ ಪರಮಃ, ಅಂದ್ರೆ ಇದು ಪರಮ, ಇದೇ ಉತ್ಕೃಷ್ಟವಾದದ್ದು ಈ ಗ್ರಂಥ. ಯಾಕೆ? ಭಗವತಿ ಅರ್ಪಿತ, ಭಗವಂತನಲ್ಲಿ ಯಾವುದು
ಅದು ಶ್ರೇಷ್ಠ ಅಂತ ಕರೆಸಿಕೊಳ್ಳುತ್ತೆ. ವಸ್ತುಚ ಪ್ರತಿಪಾದ್ಯತೆ, ಇಲ್ಲಿ ಈ ಭಾಗವತ ಗ್ರಂಥ ಒಂದು ವಸ್ತುವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಏನದು? ಕೀದೃಕ್, ಎಂತ ವಸ್ತು ಅಂದ್ರೆ ನಿರ್ಮತ್ ಸತಾಂ ವೇದ್ಯಂ, ಸಜ್ಜನರಿಂದ ತಿಳಿಯಲ್ಪಡಲು ಯೋಗ್ಯವಾದ ಒಂದು ವಸ್ತು ಅಂದ್ರೆ ಭಗವಂತ ಅಂತ ಅರ್ಥ. ಅದು ಯಾರು? ಸಜ್ಜನರು ನಿರ್ಮತ್ಸರಾಣಾಂ, ಯಾರಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಲ್ವೋ ಅವರೆಲ್ಲ ಕೂಡ ಸಜ್ಜನರು ಅಂತ. ನಿರ್ಮತ್ಸರಾಣ, ನಿರ್ಗತ ಮತ್ಸರಾಣ, ಮಾತ್ಸರ್ಯಾದಿಗಳು ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಅವರು ಸಜ್ಜನು. ಅವರಿಂದ ತಿಳಿಯಲು ಯೋಗ್ಯವಾಗಿರ್ತಕ್ಕಂಥ ವಸ್ತು ಭಾಗವತದಲ್ಲಿ ವರ್ಣಿತವಾಗಿದೆ. ವಾಸ್ತವಂ ಅಂದ್ರೆ ನಿತ್ಯ ನಿರಸ್ತ ದೋಷ ಗುಣಪೂರ್ಣ ಸ್ವರೂಪಂ. ವಾಸ್ತವಂ ವಸ್ತು ಅತ್ರ ವೇದ್ಯತೆ. ಭಾಗವತ ಏನನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಾಸ್ತವ ವಸ್ತು. ವಾಸ್ತವ ವಸ್ತು ಅಂದ್ರೆ ಯಾವುದು ಅಂದ್ರೆ, ವಾಸ್ತವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಿತ್ಯ ನಿರಸ್ತ ದೋಷ ಗುಣಪೂರ್ಣ ಸ್ವರೂಪಂ. ನಿತ್ಯ ನಿರಸ್ತ ದೋಷ, ಯಾವಾಗಲೂ ದೋಷರಹಿತವಾದದ್ದು ಮತ್ತು ಯಾವಾಗಲೂ ಗುಣಪೂರ್ಣವಾದದ್ದು. ಅಂದ್ರೆ ಯಾರು? ಭಗವಂತ ಮಾತ್ರ. ಸದಾ ಕಾಲದಲ್ಲೂ ಕೂಡ ದೋಷರಹಿತ, ಸದಾ ಕಾಲದಲ್ಲೂ ಕೂಡ ಗುಣಪೂರ್ಣನಾದಂತ ಭಗವಂತ ಅವನು ಈ ಭಾಗವತದಲ್ಲಿ ವರ್ಣಿತವಾಗಿರತಕ್ಕಂಥ ವಸ್ತು ನಿತ್ಯ ಅಪ್ರತಿಹತಂ, ನಿತ್ಯದಲ್ಲಿಯೂ ಕೂಡ ಅಪ್ರತಿಹತ, ಯಾವುದೇ ತೊಂದರೆಗಳು ಇಲ್ಲದೆ ಇರತಕ್ಕಂಥದ್ದು. ಮತ್ತೆ ಈ ಭಾಗವತ ಪ್ರತಿಪಾದ್ಯವಾದ ಒಂದು ವಸ್ತು ಏನಿದೆ ಭಗವಂತ ಎಂತಕ್ಕಂಥ ವಸ್ತು, ಅದು ಶಿವದಂ. ಶಿವದ ಅಂದ್ರೆ ಶಿವ ಅಂದ್ರೆ ಮಂಗಳ, ಇಷ್ಟಪ್ರದಂ, ಮಂಗಳವನ್ನು ಕೊಡುವಂಥದ್ದು. ತಾಪತ್ರಯೋನ್ಮೂಲನಂ, ಅನಿಷ್ಟ ನಿವರ್ತಕಂ, ಸಕಲ ರೀತಿಯಾದ ತಾಪತ್ರಯಗಳು, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ, ಈ ತಾಪತ್ರಯಗಳನ್ನು ಪರಿಹಾರ ಮಾಡುವಂಥದ್ದು. ಅನಿಷ್ಟ ನಿವರ್ತಕಂಚ ಅಪರೈಹಿ ಉಕ್ತೇಭ್ಯೋ ಅನ್ಯೈಹಿ ಧರ್ಮಾದಿಭಿ ಕಿಮ್ಮ ಪ್ರಯೋಜನಂ, ಅಂದ್ರೆ ಕಪಟರಹಿತವಾಗಿರತಕ್ಕಂಥ ಭಗವಂತನನ್ನ ಆರಾಧನೆಯನ್ನ ಮಾಡುವುದರಿಂದಾಗಿ ನಮಗೆ ಸಕಲ ಫಲಗಳು ಕೂಡ ಪ್ರಾಪ್ತವಾಗುತ್ತೆ. ಇದು ಬಿಟ್ಟು ಬೇರೆಯಿಂದ ನಮಗೇನು ಪ್ರಯೋಜನ? ಕಿಮ್ಮ ಪ್ರಯೋಜನಂ ಕುತಃ, ಯಾಕೆ ಅಂತ ಹೇಳಿದ್ರೆ ನಿರೂಪಣೆ ಮಾಡ್ತಾರೆ. ಅತ್ರ ಭರತಖಂಡೇ, ಈ ಒಂದು ಭರತಖಂಡ ಕರ್ಮಭೂಮಿ. ಅತ್ರ ನೃಜನ್ಮನಿ, ಕರ್ಮವನ್ನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ನೃಜನ್ಮ, ಮನುಷ್ಯ ಜನ್ಮ. ಶುಶ್ರೂಷುಭಿ, ಪರಮಧರ್ಮಾನುಷ್ಠಾನ ಪೂರ್ವಕ ಶ್ರೀಹರಿ ಸೇವಾಕಾರಿಭಿ, ಅಂದ್ರೆ ಧಾರ್ಮಿಕರಾಗಿದ್ದುಕೊಂಡು ಧರ್ಮ ಕರ್ಮಾನುಷ್ಠಾನವನ್ನ ಮಾಡಿಕೊಂಡು ಭಗವಂತನ ಸೇವೆಯನ್ನ ಮಾಡತಕ್ಕಂಥ ವ್ಯಕ್ತಿಗಳಿಂದ, ಕುಶಲೈಹಿ, ಕುಶಲರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಇಂಥ ಜ್ಞಾನಿಗಳಿಂದ ಈಶ್ವರ ಭಗವಂತ ಸದ್ಯ, ಅಂದ್ರೆ ಅವರು ಎಷ್ಟು ನಿಷ್ಕಪಟವಾದ ಕರ್ಮವನ್ನ ಮಾಡ್ತಾರೋ ಅಷ್ಟು ಬೇಗ, ಆ ಕೂಡಲೇ ತತ್ಕ್ಷಣಾದೇವ, ಅದೇ ಕ್ಷಣದಲ್ಲಿ ಹೃದಯ ಅವರುದ್ಧತೆ, ಮನಸ್ಸಿನಲ್ಲಿ ಭಗವಂತ ಪ್ರಕಟನಾಗ್ತಾನೆ. ಭಕ್ತಿಯ ಸನ್ನಿಹಿತೋ ಭವತಿ ಭಕ್ತಃ ಇತಿ, ಭಕ್ತಿಯಿಂದ ಅವನು ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಭಗವಂತ ಬಂದು ನೆಲೆ ನಿಲ್ತ. ಸನ್ನಿಹಿತ ಭವತಿ ಅಂದ್ರೆ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಭಗವಂತ ಬಂದು ನಿಲ್ತಾನೆ, ಹಾಗಾಗಿ ಅವನ ಭಕ್ತ ಅಂತ ಕರೆಯೋದು. ತೇನೇವ ಅಪೇಕ್ಷಿತ ಶೇಷ ಪುರುಷಾರ್ಥ ಸಿದ್ಧೇತಿ ಭಾವ, ಅಂದ್ರೆ ಏನೇನು ಅಪೇಕ್ಷಿತವಾದ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ, ಕೊನೆಗೆ ಮೋಕ್ಷ, ಅದನ್ನ ಆ ಸಿದ್ಧಿ ಎಂಬುದು ಭಕ್ತರಿಂದ ಅಪೇಕ್ಷಿಸಲ್ಪಡತಕ್ಕಂಥ ಮುಖ್ಯವಾದ ಸಿದ್ಧಿ ಮುಕ್ತಿ. ಆ ಮುಕ್ತಿ ಎಂಬ ಸಿದ್ಧಿ ಏನಾಗುತ್ತೆ ಇಲ್ಲಿ? ಅಪೇಕ್ಷಿತ ಭವತಿ, ಅಪೇಕ್ಷಿತವಾಗುತ್ತದೆ, ಅಪೇಕ್ಷಿತ ಭವತಿ ಇತಿ ಭಾವ. ಅತ್ರಾಪಿ ಶ್ರೀಹರಿ ನಿವಿಷ್ಟ ಚಿತ್ತಸ್ಯ ಭವಮೋಚನಂ ಇತ್ಯೇವ ಪ್ರತಿಪಾದಿತಂ ಇತ್ಯುಕ್ತಃ ಇವ ಶಾಸ್ತ್ರಾರ್ಥಃ. ಹಾಗಾದ್ರೆ ಶಾಸ್ತ್ರಾರ್ಥ ಅಂದ್ರೆ ಏನು? ಶ್ರೀಹರಿ ನಿವಿಷ್ಟ ಚಿತ್ತಸ್ಯ ಭವಮೋಚನಂ, ಯಾರು ಭಗವಂತನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಾನೋ ಅವನಿಗೆ ಭವಮೋಚನವಾಗತ್ತೆ, ಸಂಸಾರದಿಂದ ಬಿಡುಗಡೆಯಾಗತ್ತೆ. ಹಿಂದಿನ ಶ್ಲೋಕದೇ ಬಂದಿತ್ತಲ್ವಾ, ನತೇಯಮಂ ಪಾಶ ಭೃತಶ್ಚ ತದ್ಭುತಾನ್, ಯಾರು ಭಗವಂತನಲ್ಲಿ ಭಕ್ತಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಾರೋ ಅವರು ಯಮನನ್ನಾಗ್ಲಿ ಯಮನ ದೂತರನ್ನಾಗ್ಲಿ ನೋಡಲ್ಲ ಅಂತ ಬಂತು. ಇಲ್ಲೂ ಕೂಡ ಅದು ಹೇಳಿದ್ದು, ಶ್ರೀಹರಿ ನಿವಿಷ್ಟ ಚಿತ್ತಸ್ಯ, ಭಗವಂತನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಕ್ಕಂಥ ವ್ಯಕ್ತಿಗೆ ಭವಮೋಚನಂ, ಸಂಸಾರದಿಂದ, ಹುಟ್ಟು ಸಾವುಗಳೆಂಬ ಸಂಸಾರದಿಂದ ಬಿಡುಗಡೆಯಾಗತ್ತೆ ಎಂಬುದನ್ನು ಪ್ರತಿಪಾದನೆ ಮಾಡಿದೆ. ಪ್ರತಿಪಾದಿತಂ ಇತ್ಯುಕ್ತಃ, ಇದನ್ನಾಗಲೇ ಹೇಳಿದೆ, ಇದೇ ಶಾಸ್ತ್ರಾರ್ಥ. ನಾನು ಪ್ರವೃತ್ತಿ ಧರ್ಮೋಪಿ ಪ್ರತಿಪಾದ್ಯತೆ ಸತ್ಯಂ ಏತತ್ತು ಅಸ್ಯ ಉತ್ತರತ್ರ ವಕ್ಷ್ಯಮಾಣತ್ವಾದ್. ಏತತ್ ತತ್ವಸ್ಯ, ಅಲ್ಲ ಭಾಗವತ ಗ್ರಂಥದಲ್ಲಿ ಏನು ಪ್ರವೃತ್ತಿ ಧರ್ಮವೂ ಕೂಡ, ಅಂದ್ರೆ ಯಾರಿಗೆ ಉದಾಹರಣೆಗೆ ಅಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಒಂದು ವ್ರತವನ್ನ ಮಾಡ್ತಾರೆ, ಕಾತ್ಯಾಯನ ವ್ರತವನ್ನ, ಅದನ್ನು ಉಪದೇಶ ಮಾಡಿದ್ದಾರೆ. ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತ ಕರ್ಮಾನುಷ್ಠಾನಗಳನ್ನು ಉಪದೇಶ ಮಾಡಿದ್ದಾರಲ್ವಾ ಅಂತ ಹೇಳಿದ್ರೆ ಹೌದು, ಸತ್ಯಂ, ಅದು ಸತ್ಯನೇ.
ಪ್ರವೃತ್ತಿ ಧರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಬೇಕಾಗಿರ್ತಕ್ಕಂಥ ಪ್ರವೃತ್ತಿ ಧರ್ಮಗಳು. ಅದನ್ನು ಉಪದೇಶ ಮಾಡಿದ್ದೇನು ಸತ್ಯ. ಏತತ್ ತತ್ವಸ್ಯ ಉತ್ತರತ್ರ ವಕ್ಷ್ಯಮಾಣತ್ವಾತ್. ಅದರ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಮುಂದೆ ನಿರೂಪಣೆಯನ್ನು ಮಾಡ್ತೇವೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಕೃಮುನಿಕೃತೆ ಕಿಮಾಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಶ್ರೀಕೃಷ್ಣಾರ್ಪಣಂ.